ಶೂಟಿಂಗ್ ಮಾಡ್ತೀವಿ ಅಂತ ಹೇಳಿ ಮರಗಳನ್ನ ಕಡಿದಿದ್ದಾರೆ. ತಿಮ್ಮಕ್ಕನ ಆಧಾರಿತ ಸಿನಿಮಾ ಅಂತಂದ್ರು, ಆದ್ರೆ ಆ ಕೃತಿ ಸರಿಯಿಲ್ಲ. ಸಾಲು ಮರದ ತಿಮ್ಮಕ್ಕನ ಸಾಕು ಮಗ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ತಿಮ್ಮಕ್ಕ ಮರಗಳನ್ನ ಮಕ್ಕಳ ಹಾಗೆ ಬೆಳೆಸಿದವರು. ಶೂಟಿಂಗ್ ಮಾಡದಂತೆ ಕುದೂರಿನ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದೇವೆ. ಚಿತ್ರೀಕರಣ ಮಾಡೋಕೆ ನಾವು ಅನುಮತಿಯನ್ನ ಕೊಟ್ಟಿಲ್ಲ. ಈ ತಂಡಕ್ಕೆ ನಾವು ಸಿನಿಮಾ ಮಾಡೋದಕ್ಕೆ ಬಿಡೋದಿಲ್ಲ. ನಾವು 25 ಲಕ್ಷ ಹಣ ಹಾಗೂ ಕಾರನ್ನ ಕೇಳಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಸಾಲು ಮರದ ತಿಮ್ಮಕ್ಕನ ಸಾಕು ಮಗ ಉಮೇಶ್. ಸಾಲು ಮರದ ತಿಮ್ಮಕ್ಕ ಜಗತ್ತಿನ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಸಾಲು ಮರದ ತಿಮ್ಮಕ್ಕ ಕೂಡ ಒಬ್ರು. ಮಕ್ಕಳಿಲ್ಲದ ಕಾರಣ ಮರಗಳೇ ನನ್ನ ಮಕ್ಕಳೆಂದಂತ ವಿಶ್ವದ ಏಕೈಕ ತಾಯಿ ಸಾಲು ಮರದ ತಿಮ್ಮಕ್ಕ ಅವರು. ಈಗ ಯಾರದೇ ಒಂದು ಬಯೋಪಿಕ್ ಮಾಡಬೇಕು ಅಂದರೆ ಅವ್ರ ಅನುಮತಿ ಬೇಕೋ ಬೇಡವಾ, ನೀವು ಹೇಳಿ ಸರ್, ಪರ್ಮಿಷನ್ ಬೇಕೋ ಬೇಡವಾ? ಒಂದು ತಿಂಗಳಿಂದೆ ದಿಲೀಪ್ ಕುಮಾರ್ ಮತ್ತು ವರಟಶ್ರೀ ಅವರು ಬಂದು ಕೇಳ್ತಾರೆ, ನೀವು ಸಿನಿಮಾ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ. ನಾವು ಹೇಳ್ತೀವಿ, ಸಾಲು ಮರದ ತಿಮ್ಮಕ್ಕವ್ರು ನಾವು ಎಲ್ಲ ಹೇಳ್ತೀವಿ, ನಾವು ಈಗ ಸದ್ಯ ಯಾರಿಗೂ ಅನುಮತಿ ಕೊಡೋಲ್ಲ. ತುಂಬ ಜನ ಡೈರೆಕ್ಟರ್ಗಳು ಬಂದು ಹೋಗಿದ್ದಾರೆ. ಸಿನಿಮಾ ಆಗೋದು ಒಂದೇ ಸರಿ. ತುಂಬ ಜನ ಹಣದ ಆಫರ್ ಕೊಟ್ಟಿದ್ದಾರೆ ಅಜ್ಜಿಗೆ, ಆದರೆ ನಮಗೆ ಹಣದ ಅಗತ್ಯ ಇಲ್ಲ. ಒಂದೇ ಸರಿ ಸಿನಿಮಾ ಆಗೋದ್ರಿಂದ ಅದು ವಿಶ್ವಕ್ಕೆ ಮಟ್ಟಕ್ಕೆ ರೀಚ್ ಆಗುವಂಥ ಒಂದು ಸಿನಿಮಾ ಬೇಕು. ಅದರಲ್ಲೂ ಪ್ರಮುಖವಾಗಿ ಸಾಲು ಮರದ ತಿಮ್ಮಕ್ಕನ ಪಾತ್ರ ಮತ್ತು ಸಾಲು ಮರದ ತಿಮ್ಮಕ್ಕನ ಗಂಡನ ಪಾತ್ರ ತುಂಬ ಇಂಪಾರ್ಟೆಂಟು. ಅದನ್ನು ಮಾಡುವಂಥವ್ರು ಈ ದೇಶದಲ್ಲಿ ತುಂಬ ಹೆಸರಿರುವಂತಹ ನಟ ನಟಿಯರು ಬೇಕು ಅಂತ ನಾವು ಖುದ್ದಾಗಿ ಹೇಳಿದ್ದೀವಿ. ಹಾಗಾಗಿ ಅವ್ರಿಗೆ ನಾವು